ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಮೊನ್ನೆ ಅಂದರೆ 19ನೇ ತಾರೀಕು ಅಂದರೆ ಆಲ್ಮೋಸ್ಟ್ ಒಂದು ತಿಂಗಳಾಯಿತು, ಒಂದು ನೋಟಿಫಿಕೇಷನ್ ಬಂದಿತ್ತು. ಸೊ ಇದು ನೋಟಿಫಿಕೇಷನ್ ನನಗೆ ಮೊದಲು ಸಿಕ್ಕಿರಲಿಲ್ಲ, ನಿನ್ನೆ ಸಿಕ್ಕಿರೋದಕ್ಕೆ ಈಗ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ನೋಟಿಫಿಕೇಷನ್ ವಿಚ್ ಇಸ್ ಗಿವನ್ ಬೈ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಕರ್ನಾಟಕ. ಅಂದರೆ RGUHS ಅಂಥೇಳಿ ಇದರ ಅಂಡರ್ ಇರುವಂಥ ಮೆಡಿಕಲ್ ಕಾಲೇಜಸ್ಗಳಿಗೆ, ಡೆಂಟಲ್ ಕಾಲೇಜಸ್ಗಳಿಗೆ RGUHS ಅವರು ಕೊಟ್ಟಿರುವಂಥ ನೋಟಿಫಿಕೇಷನ್ ಏನಂತಂದರೆ, ಸೊ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು KE ಅವರು ಅಡ್ಮಿಷನ್ ಟೈಮಿಗೆ ತೊಗೊಳ್ತಾರೆ. ಮತ್ತು ಅಂದರೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತು ಪ್ರೈವೇಟ್ ಇನ್ ಪ್ರೈವೇಟ್, ಗೌರ್ಮೆಂಟ್ ಕಾಲೇಜಸ್ಗಳು ಕಾಲೇಜಿನಲ್ಲೇ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೊಗೊಳ್ತಾರೆ. ಸೊ ಈಗ ತೊಗೊಂಡಿರುವಂಥ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅಡ್ಮಿಷನ್ ಆದ ಮೇಲೆ ವಿದ್ಯಾರ್ಥಿಗಳಿಗೆ ಹಿಂತಿರುಗಿಸ್ಬೇಕು. ಸೊ ವಿದ್ಯಾರ್ಥಿಗಳ ಡಾಕ್ಯುಮೆಂಟನ್ನು ಇಟ್ಕೊಂಡು ಯಾವುದೇ ರೀತಿ ಬ್ಲ್ಯಾಕ್ ಮೇಲನ್ನು ಮಾಡೋ ಹಾಗಿಲ್ಲ ಕಾಲೇಜವರು ಅಂಥೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು. ತಮಗೆಲ್ಲ ಗೊತ್ತೇ ಇದೆ ಸಿಚುವೇಶನ್ ಯಾವ ರೀತಿ ಬರ್ತದೆ ಅಂತ ಅಂದರೆ, ಸೊ ಈ ವರ್ಷ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಕಾಲೇಜ್ಗೆ ಜಾಯ್ನ್ ಆಗಿರ್ತಾರೆ, ಅಥವಾ BAMSಗೂ BDSಗೂ ಜಾಯ್ನ್ ಆಗಿರ್ತಾರೆ. ಯಾಕಂದರೆ ಮೆಡಿಕಲ್ ಕಾಲೇಜ್ ಜಾಯ್ನ್ ಆದವರು ಬಿಡೋದು ಬಹಳ ರೇರ್. ಸೊ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಅಥವಾ BAMSಯಿಂದ ನಾನು MBBS ಮಾಡಬೇಕು ಅಂತ ಹೋಗಿಬಿಟ್ಟು ಅಥವಾ ಬೇರೆ ಯಾವುದಾದ್ರೂ ಕೋರ್ಸ್ ಮಾಡಬೇಕು ಅಂಥೇಳಿ 1 ವರ್ಷ ಆದಮೇಲೆ ಇದು ನನಗೆ ಸರಿಯಾಗೋದಿಲ್ಲ ಅಂತ ಅನಿಸಿದ ಮೇಲೆ ಸೊ ಆ ಕೋರ್ಸನ್ನು ಬಿಟ್ಟು ಬೇರೆ ಕೋರ್ಸಿಗೆ ಸೇರ್ಕೋಬೇಕು ಅಂತ ಅಂದರೆ, ಸೊ ಭಾಳಷ್ಟು ಕಾಲೇಜಸ್ಗಳು ಏನು ಹೇಳ್ತವೆ ಅಂತಂದರೆ, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮಗೆ ಬೇಕು ಅಂತಂದರೆ ಮುಂದಿನ ಕಂಪ್ಲೀಟ್ ಕೋರ್ಸ್ ಫೀಸನ್ನು ಪೇ ಮಾಡಿ ಹೋಗಿ. ಡೆಫಿನೆಟ್ಲಿ ಕಾಲೇಜ್ ಕಡೆಯವರ ಕಡೆಯಿಂದ ನೀವು ಯೋಚನೆ ಮಾಡಿದ್ರಿ ಅಂತಂದರೆ ಒಂದು ಸೀಟ್ ಅವರಿಗೆ ಲಾಸ್ ಆಗ್ತದೆ, ಆ ರೀತಿಯಾಗಿ ಅವರು ಹೇಳೋದು ಕರೆಕ್ಟೇ. ಆದರೆ ರೂಲ್ಸ್ ಪ್ರಕಾರ ಹಾಗೆ ಮಾಡೋ ಹಾಗಿಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತಮ್ಮಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕಂಪ್ಲೀಟಾಗಿ ಕೊಡಲೇಬೇಕು. ಸೊ ಸ್ಟೂಡೆಂಟ್ ಯಾವಾಗ ಕೋರ್ಸನ್ನು ಬಿಡ್ತೀನಿ ಅಂತ ಹೇಳ್ತಾನೆ ಆವಾಗ. ಸೊ ಆದರೆ ಭಾಳಷ್ಟು ವಿಶ್ವವಿದ್ಯಾನಿಲಯಗಳು ಅಥವಾ ಕಾಲೇಜಸ್ಗಳು ತಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಬಿಡ್ತವೆ, ಯಾಕಂದರೆ ನೀವು ಬೇರೆ ಎಲ್ಲೂ ಅಡ್ಮಿಷನ್ ತೊಗೊಳ್ಬಾರ್ದು ಅಂಥೇಳಿ. ಸೊ ಅಂತಹ ಸಂದರ್ಭದಲ್ಲಿ ನೀವು ನಿಮಗೆ ಕಾನೂನಿನ ಒಂದು ನೆರವನ್ನು ತೆಗೆದುಕೊಂಡು ಲಾ ಪ್ರಕಾರನೂ ಕೂಡ ನೀವು ಕೋರ್ಟಿಗೆ ಹೋಗಿಬಿಟ್ಟು ಅವ್ರ ವಿರುದ್ಧ ಅಪೀಲ್ ಮಾಡಿಬಿಟ್ಟು ನೀವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಳ್ಬೋದು. ಬಟ್ RGUHS ಅವರು ಎಲ್ಲ ಕಾಲೇಜಸ್ಗಳಿಗೆ ಈ ಒಂದು ಸರ್ಕ್ಯುಲರ್ನ ಪಾಸ್ ಮಾಡಿದ್ದಾರೆ. ಸೊ ಯಾವಾಗ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗಳು ಯೂನಿವರ್ಸಿಟಿಗೆ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ, ಆವಾಗ ಈ ಒಂದು ನೋಟಿಫಿಕೇಷನ್ನ ಹೊರಡಿಸಿರುವಂಥದ್ದು. ಈ ನೋಟಿಫಿಕೇಷನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿರೋದೇನಂತಂದರೆ, ಸೊ ಅಡ್ಮಿಷನ್ ಟೈಮಿಗೆ ನೀವೇನು ತೊಗೋರಿ, ಬಟ್ ಅಡ್ಮಿಷನ್ ಮಾಡಬೇಕಾದ್ರೆ ಏನು ವೆರಿಫೈ ಮಾಡ್ತೀರಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಮಾಡಿದ ಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸ್ಟೂಡೆಂಟ್ಸ್ಗಳಿಗೆ ವಾಪಸ್ ಕೊಡಬೇಕು. ಸೊ ಲಿವಿಂಗ್ ಸರ್ಟಿಫಿಕೇಟು, ಮಾರ್ಕ್ ಶೀಟು, ಕಾಸ್ಟ್ ಸರ್ಟಿಫಿಕೇಟು, ಅದರ್ ಡಾಕ್ಯುಮೆಂಟ್ಸ್ ಇನ್ ಒರಿಜಿನಲ್. ಬಟ್ ಏನಾಗ್ತಾ ಇದೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಕಾಲೇಜಸ್ ಅವರು ನೋಡಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ದ ಹಾನರೇಬಲ್ ಕೋರ್ಟ್ ಫರ್ದರ್ ಆ್ಯಡೆಡ್ ದ್ಯಾಟ್ ಇಟ್ ಈಸ್ ನಾಟ್ ಓಪನ್ ಫಾರ್ ದ ಇನ್ಸ್ಟಿಟ್ಯೂಷನ್ಸ್ ಟು ಬ್ಲ್ಯಾಕ್ ಮೇಲ್ ಆ್ಯಸ್ ಇಟ್ ವೇರ್ ಟು ಪೇ ದ ಫೀಸ್ ಬೈ ವಿತ್ಹೋಲ್ಡಿಂಗ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್. ಕಂಪ್ಲೀಟ್ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಮುಂದಿನ 4 ವರ್ಷದ ಫೀಸನ್ನು ನೀವು ಪೇ ಮಾಡಿ ಹೋಗಬೇಕು ಕಾಲೇಜನ್ನು ಬಿಡೋರಿದ್ದರೆ ಅಂಥೇಳಿ ಬ್ಲ್ಯಾಕ್ ಮೇಲ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಏನಾದರೂ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ, ಇವತ್ತಿನ ದಿವಸ ಅಂದರೆ ಇವತ್ತು ನ್ಯಾಷನಲ್ ಪ್ರೀ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಸೋಸಿಯೇಷನ್ ಅಂಥೇಳಿ ಮಂಗಳೂರಿನ ಒಂದು ಪ್ರೈವೇಟ್ ಅಸೋಸಿಯೇಷನ್ ಏನಿದೆ, ಅವರು ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಎದುರುಗಡೆ ಒಂದು ಸಣ್ಣ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಜನವರಿ 18 ಬೆಳಗ್ಗೆ 10:30ಕ್ಕೆ ನೀವೇನಾದರೂ ಬೆಂಗಳೂರಲ್ಲೇ ಇದ್ರಿ ಅಂತಂದರೆ ಅಥವಾ ಹೋಗೋದಕ್ಕೆ ಸಾಧ್ಯ ಆದರೆ, ನೀವು ಈ ರೀತಿಯಾದ ಪ್ರಾಬ್ಲಮ್ಮನ್ನು, ದೌರ್ಜನ್ಯವನ್ನು ಅನುಭವಿಸಿದವರಾಗಿದ್ದರೆ ದಯವಿಟ್ಟು ಹೋಗಿ ಅವ್ರನ್ನ ಜಾಯಿನ್ ಮಾಡಿ. ಸೊ RGUHS 4th T ಬ್ಲಾಕ್, ಜಯನಗರ, ಬೆಂಗಳೂರು, ಇಲ್ಲಿ ಇರುವಂಥ RGUHS ಎದುರುಗಡೆ ಇವರು ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ 10 ಗಂಟೆಗೆ 10:30ಕ್ಕೆ. ಸೊ ನೀವು ಬೇಕಾದರೆ ಹೋಗಿ ಸಪೋರ್ಟ್ ಮಾಡಬಹುದು. ಸೊ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ ಮಾಡ್ತಾ ಇರುವಂಥದ್ದು. ಡೆಫಿನೆಟ್ಲಿ ವಿದ್ಯಾರ್ಥಿಗಳು ಇದರ ಯೂಸನ್ನು ತೆಗೆದುಕೊಳ್ಬೇಕು. ಮತ್ತು ಈ ಒಂದು ಸರ್ಕ್ಯುಲರ್ ಏನಿದೆ ಇದು ನಿಮಗೆ RGUHS ವೆಬ್ಸೈಟಲ್ಲೂ ಕೂಡ ಸಿಗ್ತದೆ. ಸೊ ಈ ಒಂದು ಸರ್ಕ್ಯುಲರ್ನ ಇಟ್ಕೊಂಡು ನೀವು ಕಾನೂನಿನ ಹೋರಾಟವನ್ನು ಕೂಡ ಕಾಲೇಜಿನ ಮುಂದೆ ಮಾಡಬಹುದು. ನಿಮಗೇನಾದರೂ ಕಾಲೇಜರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ ಅಂತ ಹೇಳಿದರೆ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆ. ಸೊ ಗೊತ್ತಿರಲಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ನಿಮಗೇನಾದರೂ ಸಾಧ್ಯ ಆದರೆ ಅಥವಾ ನೀವು ಇಂತಹ ಒಂದು ಪ್ರಾಬ್ಲಮನ್ನು ಅನುಭವಿಸಿದವರಾಗಿದ್ದರೆ ದಯವಿಟ್ಟು ಇವತ್ತು 10:30ಕ್ಕೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಎದುರುಗಡೆ ಇರುವಂತಹ ಒಂದು ಜಾಗದಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆಗೆ ನೀವು ಹಾಜರಾಗ್ಬೋದು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.